ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸಮರ್, ನೀನೇ ಬಂದ್ಬಿಟ್ಯಾ? ನಾನೇನೋ ಫೋನ್ ಮಾಡ್ಬೇಕಂತ ಅಂದ್ಕೊಂಡೆ. ಶಾಪಿಂಗ್ ಎಲ್ಲ ಆಯ್ತಾ ಸರ್? ಅದೆಲ್ಲಿ ಮುಗಿಯುತ್ತೆ? ಹೆಂಗಸರನ್ನ ಶಾಪಿಂಗ್ ಅಂತ ಕರ್ಕೊಬಂದ್ರೆ ಮುಗೀತು ಅನ್ನೋ ಮಾತೆ ಮರ್ತೋಗತ್ತೆ. ಏನಿಲ್ಲ, ನಾನು ಎಲ್ಲನೂ ಬೇಗನೆ ಸೆಲೆಕ್ಟ್ ಮಾಡಿದ್ದೀನಿ. ಬೇರೆ ದಿನ ಆಗಿದ್ದಿದ್ರೆ ಬೆಳಗ್ಗೆಯಿಂದ ಸಂಜೆವರೆಗೂ ಇವ್ರನ್ನ ಬಿಡ್ತಾನೆ ಇರಲಿಲ್ಲ. ಆಯ್ತಾಯ್ತು. ಈಗ ಸೀರೆ ಎಲ್ಲ ತೊಗೊಂಡಿದ್ದಾಗಿದ್ರೆ ನಾವು ಗಂಡಸರಿಗೆ ಹೋಗಿ ಬಟ್ಟೆ ತೊಗೋತೀವಿ. ಸರಿ, ಹಾಗೆ ಮಾಡಿ. ಒಂದೇ ದಿನದಲ್ಲಿ ಬ್ಲೌಸ್ ಹೊಲ್ಸ್ಕೊಳ್ಳೋದು ಕಷ್ಟ ಆಗುತ್ತೆ. ಪಕ್ಕದಲ್ಲಿ ರೆಡಿಮೇಡ್ ಬ್ಲೌಸ್ ಸಿಗುತ್ತಂತೆ, ನಾನು ಅಲ್ಲಿ ಹೋಗಿ ಬರ್ತೀನಿ. ಸಮರ್ಥ್, ಬಾ, ನಿನ್ಗೆ ಯಾವ ಥರ ಬಟ್ಟೆ ಬೇಕು ನೀನೇ ಸೆಲೆಕ್ಟ್ ಮಾಡೋ. ಇಬ್ರು ಜೊತೆಲಿ ಹೋದರೆ ಬೇಗ ಸೆಲೆಕ್ಟ್ ಆಗುತ್ತೆ. ಇಲ್ಲ ಸರ್, ನನಗೆ ಹೊಸ ಬಟ್ಟೆ ಏನು ಬೇಡ. ಹೊಸ ಬಟ್ಟೆ ಬೇಡವಾ? ಇದೆಲ್ಲ ಅತಿ ಆಯಿತು. ಎಲ್ರಿಗೂ ಹೊಸ ಬಟ್ಟೆ ತೊಗೋತಿದ್ದೀವಿ ಅಂದಮೇಲೆ ನೀನು ತೊಗೋಬೇಕು. ಸುಮ್ಮನೆ ಬಾ ನನ್ನ ಜೊತೆ. ಸರ್ ಅದು ಏನು? ಸರ್ ನನಗೆ ಸ್ವಲ್ಪ ಕೆಲಸ ಇದೆ. ನೀವು ಯಾಕೆ ಸೆಲೆಕ್ಟ್ ಮಾಡಿದ್ರು ನಾನು ಅದನ್ನು ಹಾಕೋತೀನಿ. ನೀವು ಸೆಲೆಕ್ಟ್ ಮಾಡ್ತಾ ಇರಿ, ನಾನು ಅಷ್ಟು ಬರ್ತೀನಿ. ಇವನು ಒಂದೊಂದ್ಸಲ ಏನು ಮಾತಾಡ್ತಾನೆ ಏನು ಮಾಡ್ತಾನೆ ಅನ್ನೋದೇ ಅರ್ಥ ಆಗಲ್ಲ. ಒಟ್ಟಿನಲ್ಲಿ ಎಲ್ಲ ಕೆಲಸ ನನ್ನ ತಲೆ ಮೇಲೆ ಬಿತ್ತು. ಇರಲಿ, ಗಂಡಸರಿಗೆ ಶಾಪಿಂಗ್ ಮಾಡೋದು ಏನು ಕಷ್ಟ ಆಗಲ್ಲ. ಪಂಚೆ ಶರ್ಟ್ ತಾನೆ, ಫಟ್ ಅಂತ ತೊಗೊಬರ್ತೀನಿ. ಏನಬಿ ಇದೆಲ್ಲ? ನೀನು ಇಲ್ಲಿ ಬಂದು ಈ ರೀತಿ ಚಿಲ್ಲರೆ ಡೆಕೋರೇಷನ್ಸ್ ಮಾಡೋದು ನನ್ನ ಕೈಲಿ ನೋಡೋಕ್ಕಾಗ್ತಾ ಇಲ್ಲ. ಏನು ಮಾಡೋಕ್ಕಾಗುತ್ತೆ, ಕೆಲಸ ವಹಿಸಿದಾರಲ್ಲ ಬಿಡು. ಛೇ, ನಮ್ಮನ್ನ ಬರೀ ಆ ಮನೇಲಿ ಮಾತ್ರ ಕಡೆಗಣಿಸ್ತಿದ್ದಾರೆ ಅಂದ್ಕೊಂಡಿದ್ದೆ, ಆದರೆ ಇಲ್ಲೂ ಅದೇ ರೀತಿ ಅವಮಾನ ಆಗ್ತಿದೆಯಲ್ಲ. ಅವಮಾನನ? ಅಂಥದ್ದೇನಾಯ್ತು ಇವಾಗ? ಇನ್ನೂ ಏನಾಗಬೇಕು ಅಭಿ? ಈ ಮನೇಲಿ ನಾವು ಕೆಲಸದವ್ರು ಆಗ್ಬಿಟ್ಟಿದ್ದೀವಿ. ಇಲ್ಲಿ ಈ ಕೆಲಸಗಳನ್ನೆಲ್ಲ ಮಾಡೋದ್ರ ಬದಲು ನಾವೇ ಶಾಪಿಂಗ್ ಹೋಗ್ಬೋದಿತ್ತಲ್ವಾ? ನಿಮ್ಮ ಅಣ್ಣ ಅದಕ್ಕೆ ಯಾಕೆ ಹೋಗಬೇಕು? ಅಲ್ಲ, ಅವ್ರ ಜವಾಬ್ದಾರಿ ಕೊಟ್ಟಿರೋದು ಅಣ್ಣ ಅದಕ್ಕೆ ಅಲ್ವಾ? ಅದೇ ಯಾಕೆ ಅಂತ ಕೇಳ್ತಿರೋದು. ನಮಗೇನು ಶಾಪಿಂಗ್ ಮಾಡೋಕ್ಕೆ ಬರಲ್ವಾ? ತಾತ್ಸಾರ ಅಭಿ, ನಮ್ಮನ್ನು ಕಂಡ್ರೆ ಈ ಮನೆಯವ್ರಿಗೂ ತಾತ್ಸಾರ. ಆ ಮನೇಲಿ ಏನು ನಡೀತಿದ್ಯೋ ಅದನ್ನು ತುಳಸಿ ಅಮ್ಮ ಈ ಮನೆಯವ್ರಿಗೂ ಹೇಳಿರ್ಬೋದು. ಅದಕ್ಕೆ ಅವರು ಈ ರೀತಿ ನಡೆಸ್ಕೊತಿದ್ದಾರೆ ನಮ್ಮನ್ನು. ಇಲ್ಲ ಅಭಿ, ನನಗಿದನ್ನೆಲ್ಲ ಸಹಿಸ್ಕೊಳಕ್ಕೆ ಆಗ್ತಿಲ್ಲ. ನನಗೀಗ್ಲಿಂದ ಇಲ್ಲಿಂದ ಹೊರಟು ಬಿಡೋಣ ಅನ್ನಿಸ್ತಿದೆ. ಆದರೆ ಆ ರೀತಿ ನಾವೇನಾದರೂ ಹೋದರೆ ಅದಕ್ಕೂ ನಾವೇ ಕೆಟ್ಟವ್ರಾಗ್ತೀವಿ. ಅದಕ್ಕೆ ಎಲ್ಲ ಸಹಿಸ್ಕೊಂಡು ಸುಮ್ಮನೆ ಇದ್ದೀನಿ. ಏನಮ್ಮ ಮಿಟಿಕ್ಲಾಡಿ, ಮನೆಯವ್ರ ಜೊತೆಯಲ್ಲಿ ಬರದೆ ಒಬ್ಬಳೇ ಬಂದೆ. ಈಗ ನಾನು ಕೊಟ್ಟ ಜವಾಬ್ದಾರಿನ ಪರಿಪಾಲಿಸ್ತಿದ್ದ ನಿನ್ನ ಗಂಡನ್ನ ಪಕ್ಕಕ್ಕೆ ಎಳ್ಕೊಂಡು ಬಂದು ಏನೋ ಕಿವಿ ಚುಚ್ತಾ ಇದೆಯಲ್ಲ, ಏನು ಸಮಾಚಾರ? ಗಂಡ ಹೆಂಡ್ತಿ ನಾವೇನೋ ಪರ್ಸ್ನಲ್ ಆಗಿ ಮಾತಾಡ್ಕೊತಾ ಇದ್ದೀವಿ, ಮಧ್ಯದಲ್ಲಿ ನಿಮ್ದೇನು ತಲ ಹರಟೆ? ನೆಗದು ಬಿತ್ತು. ನಂದಲ್ಲ ತಲ ಹರಟೆ, ನಿಮ್ಮಿಬ್ಬರದು ಕಾಡು ಹರಟೆ. ಹೋಗು ಕಂದ, ನಿನ್ನ ಕೆಲಸ ನೋಡ್ಕೊ ಹೋಗೋ. ಏನಮ್ಮ ಮಿಟಿಕಲಾಡಿ, ನಿನಗೇನು ಸಪ್ರೇಟಾಗಿ ಹೇಳಬೇಕಾ? ನನ್ನನ್ನೇನೋ ಉತ್ತರ ಕುಮಾರ ಅಂತೀರಾ, ಪರವಾಗಿಲ್ಲ. ಆದರೆ ನನ್ನ ಹೆಂಡ್ತಿನಾಗೆಲ್ಲ ಅಯ್ಯೋ, ಪ್ರೀತಿಯಿಂದ ಕಣೋ. ಈಗ ನನ್ನ ಮೊಮ್ಮಗನ ದಂಡಪಿಂಡ ಅನ್ನಲ್ವಾ, ಅವನ ಹೆಂಡತಿನ ಸೋಗಲಾಡಿ ಅನ್ನಲ್ವಾ. ನಿನ್ನ ಉತ್ತರ ಕುಮಾರ ಅಂತೀನಿ ತಾನೆ, ಎಲ್ಲ ಪ್ರೀತಿಯಿಂದಾನೆ. ಹೋಗು ಕದ್ದ, ಹೋಗು ಕೆಲಸ ನೋಡೋಗು. ಮುಂದೆ ಅದಕ್ಕೆ ಭಾರಿ ಪ್ರೀತಿ ಹೆಣ್ಣು ತಿನ್ಕೊಂಡ್ರೆ. ಅಮ್ಮ, ಪಾರ್ಲರ್ಗೆ ಹೋಗಲ್ಲ ಅಂತ ಹೇಳ್ತಿದ್ರಿ, ಈಗ ನೋಡಿದ್ರಾ ಹೇಗ್ ಫಳ ಫಳ ಅಂತ ಹೊಳಿತಾ ಇದ್ದೀರಾ ಅಂತ? ಹುಣ್ಣಿಮೆ ಚಂದ್ರನ್ ತರ ಕಾಣಿಸ್ತಿದ್ದೀರಾ. ನಿನ್ನೆ ರಾತ್ರಿ ನಮ್ಮ ಮನೇಲಿ ಎಷ್ಟೇ ಲೈಟ್ಸ್ ಆನ್ ಆಗಿದ್ರು ನನಗೆ ತುಂಬ ಕತ್ಲೆ ಅನ್ನಿಸ್ತಾ ಇತ್ತು. ಯಾಕೆ ಅಂತ ಯೋಚನೆ ಮಾಡಿದಾಗ ಒಂದು ವಿಷಯ ಗೊತ್ತಾಯಿತು. ಈ ಹುಣ್ಣಿಮೆ ಚಂದ್ರ ನನ್ನ ಜೊತೆಗಿಲ್ವಲ್ಲ, ಅದಕ್ಕೆ ಅಂತ. ಇದು ನಿನಗೆ ಹೇಗೆ ಗೊತ್ತಾಯ್ತು ಪುಟ್ಟ? ಹೇಗೆ ಗೊತ್ತಾಯ್ತಾ? ಏನಮ್ಮ ಹಾಗಂದ್ರೆ? ಏನಿಲ್ಲ ಬಿಡು. ಅಡುಗೆ ಮನೆ ಕೆಲಸ ಎಲ್ಲ ಆಯ್ತಾ? ಬೇರೆ ಏನಾದರೂ ಇದ್ರೆ ಹೇಳು. ಆದಷ್ಟು
ಅಮ್ಮ ಏನಾಯ್ತು? ಏನೋ ಹೇಳ್ತಾ ಇದ್ರಿ, ಇದಕ್ಕಿದ್ದ ಹಾಗೆ ನಿಲ್ಲಿಸ್ಬಿಟ್ರಿ. ಹೌದಾ? ಏನು ಹೇಳ್ದಲ್ಲ, ನಾನೇನೋ ಹೇಳಿಲ್ಲ. ಹಾಂ, ಈಗ ನೆನಪಾಯ್ತು. ಪಾರ್ಲರಲ್ಲಿ ಏನೇನು ಮಾಡಿದ್ರು ಅಂತ ಹೇಳ್ತಾ ಇದ್ದೆ. ಇಲ್ಲ, ನೀವು ಬೇರೆ ಏನೋ ಹೇಳ್ತಾ ಇದ್ರಿ. ಇಲ್ಲ ಇಲ್ಲ, ಅದನ್ನೇ ಹೇಳ್ತಾ ಇದ್ದೆ. ಅದು ಸರಿ, ಪಾರ್ಲರ್ನಲ್ಲಿ ಏನೇನೆಲ್ಲ ಮಾಡಿದ್ರು? ಅದು ನಿಧಿ, ನೀನೇ ಹೇಳು, ಪಾರ್ಲರಲ್ಲಿ ಏನೇನು ಮಾಡಿದ್ರು ಅಂತ. ಅದಾ, ಐಬ್ರೋ ಮಾಡಿದ್ರು, ಫೇಶಿಯಲ್ ಮಾಡಿದ್ರು. ಸಾಕು ಸಾಕು, ನಡಿ, ಅಡುಗೆ ಮನೇಲಿ ಏನಾದರೂ ಕೆಲಸ ಇದ್ರೆ ನೋಡೋಣ ಬಾ. ಏನು ಮಾಡೋದು ಬೇಕಾಗಿಲ್ಲ, ಎಲ್ಲ ನಾವೇ ಮಾಡ್ತೀವಿ. ತಗೋ ಈ ಜ್ಯೂಸ್ ಕುಡಿ. ಈ ಜ್ಯೂಸ್ ಕುಡಿದ್ರೆ ನಿನ್ನ ಮುಖದಲ್ಲಿ ಇನ್ನೂ ಕಾಂತಿ ಜಾಸ್ತಿ ಆಗುತ್ತೆ. ಇದೆಲ್ಲ ಯಾಕಮ್ಮ? ಮದುಮಗಳು ಅಂದಮೇಲೆ ಇದೆಲ್ಲ ಕುಡಿಲೇಬೇಕು. ಸುಮ್ಮನೆ ತಗೋ. ತಗೊಳ್ಳಿ ಅಮ್ಮ. ಅಮ್ಮ ಕುಡಿ. ಈಗ ನೋಡು, ನಿನ್ ಮುಖ ಹುಣ್ಣಿಮೆ ಚಂದ್ರನ್ ತರ ಮಿರಾ ಅಂತ ಹೊಳೆಯುತ್ತೆ. ಪುಟ, ಸುಮ್ಮನಿರು. ಯಾಕಮ್ಮ? ಇವತ್ತೇನು ಹುಣ್ಣಿಮೆ ಅಲ್ಲ, ಸುಮ್ಮನೆ ಯಾಕೆ ಎಲ್ರು ಚಂದ್ರ ಚಂದ್ರ ಅಂತ ಇದ್ದೀರಾ? ಎಲ್ಲರೂ ಹೇಳ್ತಿದ್ದೀರಾ ಅಂದ್ರೆ ನಮ್ಮನ್ನ ಬಿಟ್ಟು ಬೇರೆ ಇನ್ಯಾರು ಹೇಳಿದ್ರು? ಅರ್ಥ ಆಯ್ತು. ಏನು ಅರ್ಥ ಆಯ್ತು? ನಾರ್ಮಲಿ ಈ ಚಂದ್ರ ಭೂಮಿ ಸುತ್ತುತ್ತಾ ಇರುತ್ತೆ, ಆದ್ರೆ ಇವತ್ತು ಭೂಮಿನೇ ಚಂದ್ರನ್ ಸುತ್ತುತ್ತಾ ಇದೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.